ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಬ್ಯಾಂಕ್ ರನ್, NPA ಮತ್ತು ಬ್ಯಾಂಕ್ ಯಾವ ರೀತಿಯಾಗಿ ಹಣ ಗಳಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ KFT ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋನ ಲೈಕ್ ಮಾಡಿ. ಹಲವಾರು ಜನಕ್ಕೆ ಈ ವಿಡಿಯೋ ಯೂಟ್ಯೂಬ್ ಅಲ್ಗಾರಿದಮ್ ಮೂಲಕ ರೆಕಮೆಂಡೇಷನ್ ಆಗಿ ನೀಡಲಾಗುತ್ತೆ, ಅವ್ರಿಗೂ ಸಹ ಅದು ತಲುಪುತ್ತೆ. ಅದೇ ರೀತಿಯೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ, ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿನ ಹಂಚ್ಕೊಳ್ಳಲಾಗುತ್ತೆ. ಆದ್ದರಿಂದ ನೀವು ದೈನಂದಿನವಾಗಿ ಈ ಒಂದು ಮಾಹಿತಿನ ಪಡ್ಕೊಬೇಕು ಅಂತಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಪರಿವಾರದವರಿಗೆ ಮತ್ತು ನೀವು ಕೆಲಸ ಮಾಡುವಂತಹ ನಿಮ್ಮ ಎಂಪ್ಲಾಯೀಸ್ಗಳಿಗೂ ಸಹ, ವರ್ಕರ್ಸ್ಗಳಿಗೂ ಸಹ ಈ ಒಂದು ಮಾಹಿತಿನ, ಈ ಒಂದು ವಿಡಿಯೋದ ಬಗ್ಗೆ, ಈ ನಮ್ಮ ಯೂಟ್ಯೂಬ್ ಚಾನಲ್ನ ಬಗ್ಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಅವರಿಗೂ ಸಹ ಸಲಹೆಯನ್ನು ನೀಡಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಅದೇ ರೀತಿ ನಿಮಗೆ ಯಾವುದೇ ಅನಿಸಿಕೆ, ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳಲ್ಲಿ ನಮಗೆ ವಿವರಿಸಿ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೇನೆ. ಬ್ಯಾಂಕ್ ರನ್ ಅಂದರೆ ಏನು ಅಂತಂದರೆ, ಒಂದು ಎಕ್ಸಾಂಪಲ್, ಒಂದು ಉದಾಹರಣೆಗೆ ನಾನು ಆ ಉದಾಹರಣೆ ಜೊತೆಗೆ ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ. 2016ನೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಭಾರತದ ದೇಶ ಏನಿದೆ, ಆಗಿನ ಒಂದು ಸಮಯದಲ್ಲಿ 500 ಮತ್ತು 1000 ರೂಪಾಯಿ ನೋಟ್ ಏನಿತ್ತು ಚಲಾವಣೆಯಲ್ಲಿ, ಅದನ್ನು ನಿಷ್ಕ್ರಿಯಗೊಳಿಸ್ತು. ಅದನ್ನು ನಾವು ಡಿಮಾನಿಟೈಸೇಷನ್ ಅಂತ ಹೇಳ್ತೀವಿ. ಭಾಳಷ್ಟು ಜನ ಆ ಒಂದು ನೋವನ್ನು ಅನುಭವಿಸಿರ್ತೀವಿ. ಕ್ಯೂ ಅಲ್ಲಿ ನಿಂತ್ಕೊಂಡು, ATM ಮುಂದ್ಗಡೆ, ಬ್ಯಾಂಕ್ ಕೌಂಟರ್ಗಳಲ್ಲಿ ನಿಂತ್ಕೊಂಡು ಹಣವನ್ನು ಬದಲಾವಣೆ ಮಾಡೋದಕ್ಕೆ ನಾವು ತತ್ತರಿಸಿರ್ತೀವಿ. ಇದರ ಮೂಲಕ ಹಲವಾರು ರೀತಿಯಾದಂತಹ ನಡವಳಿಕೆಗಳು ಮಾಡಲಾಗುತ್ತೆ ಅನ್ನುವಂಥ ಆಶ್ವಾಸನೆಗಳೆಲ್ಲ ಕೊಟ್ಟಿದ್ದಂತಹ ಒಂದು ನಿದರ್ಶನಗಳನ್ನು ಸಹ ನಾವು ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಈ ಡಿಮಾನಿಟೈಸೇಷನ್ ಆದಾಗ ಏನಾಯಿತು ಅಂತಂದಾಗ, ಬ್ಯಾಂಕಿಂಗ್ ಸಿಸ್ಟಮೇ ಒಂದು ರೀತಿ ಕೊಲ್ಯಾಪ್ಸ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅಟ್ ಎ ಟೈಮಲ್ಲಿ ಬ್ಯಾಂಕ್ಗಳ ಬಳಿ ಹಣವನ್ನು ಪರಿವರ್ತನೆ ಮಾಡೋದಕ್ಕೆ ಕೆಪಾಸಿಟಿ ತುಂಬ ಕಮ್ಮಿ ಆಗಿತ್ತು. ಕಾರಣ ಏನು ಅಂದರೆ, ಒಂದೊಂದು ಬ್ಯಾಂಕಿನಲ್ಲೂ ಸಹ ಸಾವಿರಗಟ್ಟಲೆ ಈ ಕಸ್ಟಮರ್ಸ್ಗಳೆಲ್ಲ ಇದ್ದರು, ಗ್ರಾಹಕರುಗಳೆಲ್ಲ ಇದ್ದರು. ವಿಡ್ರಾ ಮಾಡೋಕ್ಕೆ ಅಂತ ಮುಂದಾಗಿದ್ರು ಹಣನ. ಎಲ್ಲ ಬ್ಯಾಂಕ್ ATMಗಳು ಸಹ ನೆರೆದು ಹೋಗಿತ್ತು. ಯಾಕೆಂದರೆ ಅಲ್ಲಿ ಈ ಒಂದು ಹಣವನ್ನು ವಿಡ್ರಾ ಮಾಡಬೇಕಾಗಿತ್ತು. ಆಗಿನ ಒಂದು ಕಾಲಘಟ್ಟದಲ್ಲಿ ಈ 500 ರೂಪಾಯಿ, ಅದೇ ರೀತಿ 2000 ರೂಪಾಯಿ ನೋಟು, ಅದನ್ನು ಹೊರಗೆ ತೆಗಿಬೇಕು ಹೊಸ ನೋಟ್ಗಳನ್ನು ಅನ್ನೋದು ದೊಡ್ಡ ಒಂದು ಹರಸಾಹಸವಾಗೇ ಇತ್ತು. ಜನರು 100 ರೂಪಾಯಿ ಕಂತೆಗಳ ನೋಟನ್ನು ಅದರ ಮೇಲೆ ಅವಲಂಬನೆ ಆಗಿದ್ದರು ಸ್ವಲ್ಪ ಸಮಯದವರೆಗೆ. ಯಾಕೆಂದರೆ ಈ 500 ಮತ್ತು 2000ದ ನೋಟುಗಳೇನಿತ್ತು ಅದರ ಮುದ್ರಣ ಇನ್ನೂ ಕಂಡಿರಲಿಲ್ಲ. ಅದಾದ ಬಳಿಕ ಈ 500, 2000 ಮತ್ತು 200 ರೂಪಾಯಿ ನೋಟುಗಳ ಮುದ್ರಣ ಕಂಡು ಬಂತು. ಆಮೇಲೆ ಸ್ವಲ್ಪ ವರ್ಷದ ಬಳಿಕ 2000 ನೋಟುಗಳನ್ನು ಸಹ ನಿಲ್ಲಿಸಿದ್ರು ಅನ್ನೋದು ಸಹ ನಾವೀಗ ಗಮನಿಸ್ತಾ ಇದ್ದೀವಿ. ಈ ಬ್ಯಾಂಕ್ ರನ್ ಅಂತಂದರೆ ಏನು ಅಂತ ಅನ್ನೋದಕ್ಕೆ ಒಂದು ಜಸ್ಟ್ ಎಕ್ಸಾಂಪಲಲ್ಲಿ ಅದು ಹೇಳಿದೆ. ಸರ್ಕಾರದ ಮೂಲಕ ಒಂದು ಬ್ಯಾಂಕ್ ರನ್ ಆಗುವಂಥ ಒಂದು ಸಾಧ್ಯತೆಗಳಿಗೆ ಒಂದು ಎಕ್ಸಾಂಪಲ್ ಹೇಳಿದೆ. ಇದನ್ನು ಹೊರತುಪಡಿಸಿ ಒಂದು ಬ್ಯಾಂಕ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನು ಕೊಟ್ಟು ಆ ಸಾಲವನ್ನು ವಸೂಲಿ ಮಾಡೋಕ್ಕಾಗದೆ ಅದರ ಬಳಿಯಲ್ಲಿ NPA ಜಾಸ್ತಿ ಆಗಿದ್ದಾಗ ಸಹ ಬ್ಯಾಂಕ್ರಪ್ಸಿನ ಡಿಕ್ಲೇರ್ ಮಾಡುತ್ತೆ. ಅಂದರೆ ಬ್ಯಾಂಕ್ ಲಾಸ್ ಆಗಿ ಹೋಗುತ್ತೆ, ಮುಚ್ಚಿ ಹೋಗುವಂಥ ಸಾಧ್ಯತೆಗಳಿರುತ್ತೆ ಅನ್ನುವಂಥ ವಿಚಾರ. ಅದನ್ನು ಹೊರತುಪಡಿಸಿ ಇನ್ನೊಂದು ಕಡೆಯಲ್ಲಿ ನಾವು ನೋಡೋದಾದರೆ, ಯಾವಾಗ ಈ ಬ್ಯಾಂಕ್ ಮುಚ್ಚಲ್ಪಡುತ್ತೆ ಅನ್ನುವಂಥ ಒಂದು ಮಾಹಿತಿ ಬಂದಾಗ ಜನರೆಲ್ಲರೂ ಸಹ ಅದೇ ಬ್ಯಾಂಕಿಗೆ ಹೋಗ್ತಾರೆ. ಆ ಬ್ಯಾಂಕಲ್ಲಿ ಅವರು ಠೇವಣಿ ಇಟ್ಟಿರುವಂಥ ಹಣವನ್ನು ವಿಡ್ರಾ ಮಾಡಬೇಕು ಅಂತ ಹೋಗ್ತಾರೆ, ಅಥವಾ RDನ ಕ್ಲೋಸ್ ಮಾಡಿ ಹಣವನ್ನು ವಿಡ್ರಾ ಮಾಡಬೇಕು, ಸೇವಿಂಗ್ಸ್ ಅಕೌಂಟಲ್ಲಿರುವಂಥ ಹಣವನ್ನು ವಿಡ್ರಾ ಮಾಡಬೇಕು. ಸೊ ಈ ರೀತಿ ಸಾಲದ ಪ್ರಮಾಣ ಹೆಚ್ಚಾಗಿದ್ದಾಗ ಅದನ್ನು ವಸೂಲಿ ಮಾಡೋಕ್ಕಾಗದೇ ಇರಬೇಕಾದ್ರೆ, ಅದು NPA ಆಗಿ ಹೋದಾಗ ಠೇವಣಿಯಲ್ಲಿ ಇಟ್ಟಂಥ ದುಡ್ಡು ಎಲ್ಲಿಗೋಯಿತು ಅನ್ನುವಂಥ ಪ್ರಶ್ನೆ ಭಾಳಷ್ಟು ಜನಕ್ಕೆ ಕಾಡುತ್ತೆ. ಸೊ ಆದ್ದರಿಂದ ಏನು ಮಾಡ್ತಾರೆ, ಬ್ಯಾಂಕ್ ಬಳಿಗೆ ಹೋಗ್ಬಿಟ್ಟು ಆ ಹಣವನ್ನು ತಕ್ಷಣವೇ ಅದನ್ನು ವಿತ್ಡ್ರಾ ಮಾಡಬೇಕು, ಹೊರ ತೆಗಿಬೇಕು ಅಂತ ಮುಂದಾದಾಗ ಬ್ಯಾಂಕ್ ಬಳಿಯಲ್ಲಿ ಸಾಧ್ಯವಾದಷ್ಟು ಕ್ಯಾಶ್ ಇರೋದಿಲ್ಲ. ಅದಕ್ಕೇ ಬ್ಯಾಂಕಿಗೆ ಏನು ಅಂತಂದರೆ, ನಾವು ಹಣವನ್ನು ಹೋಗಿ ಬ್ಯಾಂಕಲ್ಲಿ ವಿಡ್ರಾ ಮಾಡ್ಕೊಂಬರ್ಬೇಕು ಅಂತಂದಾಗ ಪ್ರತಿ ದಿನವೂ ಕ್ಯಾಶನ್ನ ಬಂದು ಅಲ್ಲಿ ಆ ಒಂದು ಬ್ರಾಂಚಿಗೆ ನೀಡಲಾಗುತ್ತೆ. ಅದರ ಬಳಿ ಒಂದು ಇಷ್ಟು ಶೇಕಡದಷ್ಟು ರಿಸರ್ವ್ಸ್ ಆಗಿ ಇಟ್ಟಿರ್ತಾರೆ ಕ್ಯಾಶನ್ನು. ಮಿಕ್ಕಿದ ಹಣವನ್ನು ಅವರು ಸಾಲವಾಗಿ ತನ್ನ ಗ್ರಾಹಕರಿಗೆ ನೀಡಿರುತ್ತದೆ ಅನ್ನುವಂಥ ವಿಚಾರ. ಸೊ ಈ ರೀತಿಯ ಕ್ಯಾಶ್ ರಿಸರ್ವ್ಸ್ಗಳೇನಿರುತ್ತೋ ಆ ರಿಸರ್ವ್ಸ್ಗಳು ಮೀರಿ ಜನರ ಒಂದು ಬೇಡಿಕೆ ಜಾಸ್ತಿ ಇದೆ ಅಂದಾಗ ಬ್ಯಾಂಕ್ ಕೈಯಲ್ಲಿ ಆ ಹಣವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆವಾಗ ಈ ಬ್ಯಾಂಕ್ ರನ್ ಅನ್ನುವಂಥ ಒಂದು ಸನ್ನಿವೇಶಕ್ಕೆ ತುತ್ತಾಗ್ತಾರೆ ಅನ್ನುವಂಥ ವಿಷಯ. ಸೊ ಇದರಿಂದ ಹೊರಬರೋದಕ್ಕೆ ಏನೇನು ಮಾಡಬೇಕು ಅನ್ನೋದರಲ್ಲಿ ಮುಖ್ಯವಾದಂಥದ್ದು ಏನು ಅಂದರೆ, ಕೇಂದ್ರ ಸರ್ಕಾರ ಅದರಲ್ಲೂ ಈ ಹೊಸದಾಗಿ ಇನ್ಶೂರೆನ್ಸನ್ನು ತಂದಿದೆ. ಡೆಪಾಸಿಟರ್ ಇನ್ಶೂರೆನ್ಸ್ ಪಾಲಿಸಿ ಮೂಲಕ ಅಥವಾ ಸ್ಕೀಮ್ ಮೂಲಕ 5 ಲಕ್ಷಕ್ಕಿಂತ ಜಾಸ್ತಿ ಹಣ ಇತ್ತು ಅಂತಂದರೆ ಅದಕ್ಕೆ ಹಣವನ್ನು ವಾಪಸ್ಸು ಬ್ಯಾಂಕ್ ಬಳಿ ನೀವು ಹೋಗಿ ಕೇಳಿದಾಗ ಕೊಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಬ್ಯಾಂಕ್ ರನ್ ಆದಾಗ ಒಂದು ವೇಳೆ 5 ಲಕ್ಷಕ್ಕಿಂತ ಕಡಿಮೆ ಆದಂಥ ಒಂದು ಮೊತ್ತ ಇದೆ ಅಂದರೆ ಆ ಒಂದು ಹಣವನ್ನು ಬ್ಯಾಂಕ್ಗಳು ಗ್ರಾಹಕರಿಗೆ ಮರಳಿ ಕೊಡುವಂಥ ಸಾಧ್ಯತೆಗಳಿದೆ. ಅದನ್ನೇ ಈ ಒಂದು ಡೆಪಾಸಿಟರ್ ಗ್ಯಾರಂಟಿ ಇನ್ಶೂರೆನ್ಸ್ ಸ್ಕೀಮಿನ ಮೂಲಕ ಅದು ಆ ಲೈಸೆನ್ಸನ್ನು ಹೊಂದ್ಕೊಂಡಿರುತ್ತೆ, ಆ ಇನ್ಶೂರೆನ್ಸನ್ನು ಮಾಡ್ಕೊಂಡಿರುತ್ತೆ ಎಲ್ಲ ಬ್ಯಾಂಕ್ಗಳು ಇತ್ತೀಚಿನ ಒಂದು
ಹೊಸ ಆದೇಶದ ಪ್ರಕಾರ, ಸರ್ಕಾರದ ಆದೇಶದ ಪ್ರಕಾರ. ಈ ಹಿಂದೆ ನೋಡೋದಾದರೆ ಅದು ಇರಲಿಲ್ಲ. ಆದ್ದರಿಂದ ತುಂಬ ಬ್ಯಾಂಕ್ಗಳು ಮುಚ್ಚಲ್ಪಟ್ಟವು. ಬ್ಯಾಂಕ್ ಬಳಿ ಸಾಧ್ಯವಾದ ಒಂದು ಹಣ ಇಲ್ಲದೇ ಇರೋದ್ರಿಂದ, ರಿಸರ್ವ್ಸ್ ಇಲ್ಲದೇ ಇರೋದ್ರಿಂದ, ಬ್ಯಾಂಕಿನ ಮೇಲೆ ನಂಬಿಕೆ ಜನರಿಗೆ ಇಲ್ಲದೇ ಇರೋ ಕಾರಣದಿಂದ ಈ ಬ್ಯಾಂಕ್ ರನ್ಗಳು ಸಂಭವಿಸ್ತಾ ಇತ್ತು. ಈ ಬ್ಯಾಂಕ್ ರನ್ಗಳು ಸಂಭವಿಸೋದ್ರಿಂದ ಜನರು ತುಂಬ ಬೇಸರಗೊಂಡು ತಮ್ಮ ಹಣ ಕಳ್ಕೊಂಡು ಹೋಗಿದೆ ಅಂತೇಳಿ ಬ್ಯಾಂಕಿನ ಒಂದು ಆವರಣದಲ್ಲಿರುವಂಥ ವಸ್ತುಗಳ ಅಥವಾ ಅದರ ಪ್ರಿಮಿಸಸ್ನಲ್ಲಿರುವಂಥ ವಸ್ತುಗಳನ್ನೆಲ್ಲ ದೋಚೋದು, ಅದನ್ನು ಹೊಡೆಯೋದು, ಹೊಡೆದಾಕೋದು, ಇದನ್ನೆಲ್ಲ ಸಹ ನಾವು ಇತಿಹಾಸದಲ್ಲಿ ನಾವು ನೋಡಿದಾಗ ನಮಗೆ ಅದು ಗೋಚರಿಸುತ್ತೆ ಅನ್ನುವಂಥ ವಿಚಾರ. ಸೊ ಈ NPA ಅಂದರೆ ಏನು? ಸೊ NPA ಅಂದರೆ ಒಂದು ಸಾಲ 90 ದಿನಗಳು ಅಂದರೆ 3 ತಿಂಗಳುಗಳ ಕಾಲ ಸತತವಾಗಿ ಆ ಸಾಲದ ಬಡ್ಡಿ ಕಟ್ಟದೇ ಹೋದರೆ ಆ ಒಂದು ಸಾಲ ಅನ್ನೋದೇನಾಗುತ್ತೆ, ಅದು ಸುಸ್ತಿ ಸಾಲ ಅಂತ ಆಗುತ್ತೆ. ಈ ಸುಸ್ತಿ ಸಾಲನೇ ನಾವು NPA ಅಂತ ಕರಿತೀವಿ. ಸೊ ಈ NPA ಪ್ರಮಾಣ ಬ್ಯಾಂಕ್ ಒಂದು ನಿಗವಾಗಿ ಇಟ್ಕೊಳ್ಬೇಕು, ಒಂದು ಕಂಟ್ರೋಲ್ಡಾಗಿ ಇಟ್ಕೊಬೇಕು. ಒಂದು ವೇಳೆ NPA ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಬ್ಯಾಂಕಿಗೆ ನಷ್ಟ ಸಂಭವಿಸುತ್ತೆ. ಬ್ಯಾಂಕಿಗೆ ನಷ್ಟ ಅಷ್ಟೇ ಸಂಭವಿಸೋದಲ್ಲದೆ ಡೆಪಾಸಿಟರ್ಸಿಗೂ ಸಹ ಅದೊಂದು ರೀತಿ ಹೊರೆ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಸೊ ಅದರಿಂದ ಸಾಧ್ಯವಾದಷ್ಟು NPAನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬ್ಯಾಂಕ್ ಮುಂದಾಗ್ತಾ ಇರುತ್ತೆ ಅನ್ನುವಂಥ ಒಂದು ಅಂಶ. 2017-18ರಲ್ಲೂ ಸಹ ಉದ್ಯಮಿಗಳೆಲ್ಲ NPA ಪ್ರಮಾಣ ಜಾಸ್ತಿಯಾಗಿ ಅದರ ಮೂಲಕ ಉದ್ಯಮಿಗಳು ಪಲಾಯನ ಮಾಡಿದಂತಹ ನಿದರ್ಶನಗಳನ್ನು ಸಹ ನಾವೆಲ್ಲ ನೋಡಿರ್ತೀವಿ. ಸೊ ಅದು ಒಂದು ಉದಾಹರಣೆ NPAಗೆ. ಈ ರೀತಿ NPAನ ಕಂಟ್ರೋಲ್ ಮಾಡೋದಕ್ಕೆ ಬ್ಯಾಂಕು ಹಲವಾರು ರೀತಿಯಾದಂತಹ ಮೆಷರ್ಸ್ಗಳನ್ನು ತಗೊಳುತ್ತೆ ಅನ್ನುವಂಥ ವಿಚಾರ. ಕಾನೂನಾತ್ಮಕ ಮೆಷರ್ಸ್ಗಳನ್ನು ತಗೊಳುತ್ತೆ. ಮತ್ತು ಲೋನ್ ಏಜೆಂಟ್ಸ್ಗಳು ಅಥವಾ ಲೋನ್ ಶಾರ್ಕ್ಸ್ ಅಂತ ಕೆಲವರು ಹೇಳ್ತಾರೆ. ಸೊ ಆ ಥರ ಜನರ ಹತ್ರ ಹೋಗ್ಬಿಟ್ಟು ಆ ಹಣವನ್ನು ಯಾರ್ಯಾರು ಸಾಲ ಕೊಟ್ಟರೋ ಅವ್ರನ್ನ ಮರು ವಸೂಲಿ ಮಾಡೋದಕ್ಕೆ ಬ್ಯಾಂಕ್ ಮುಂದಾಗುತ್ತೆ. ಈ ರೀತಿಯಾದಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳುತ್ತೆ ಅನ್ನೋಂಥ ವಿಷಯ. ಸೊ ಇದು ಬ್ಯಾಂಕ್ ರನ್ ಮತ್ತು NPAಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಆಗಿದೆ. ಈಗ ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ಮುಂದಾಗ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗೇ ಇರ್ಬೋದು, ಬಟ್ ಆದರೂ ಅಲ್ಲಗಳೆಯೋಕ್ಕಂತೂ ಆಗೋದಿಲ್ಲ. ಅದೇನು ಅಂತಂದರೆ ಈ ಬ್ಯಾಂಕಿಂಗ್ ಫ್ರಾಡ್ಗಳು ಹೆಂಗೆ ವ್ಯವಸ್ಥಿತವಾಗಿ ನಡೆಯುತ್ತಾ ಅಥವಾ ಆಕಸ್ಮಿಕವಾಗಿ ನಡೆಯುತ್ತಾ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಬಿನ್ ಬ್ಯಾನರ್ಜಿ ಅನ್ನೋರು, ಅವರು ಖ್ಯಾತ ಲೇಖಕರು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಹೂ ಚೀಟ್ಸ್ ಅಂತೇಳಿ, ಹೂ ಚೀಟ್ಸ್ ಆ್ಯಂಡ್ ಹೌ ಅಂತ. ಆ ಒಂದು ಪುಸ್ತಕದಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಅದರಲ್ಲಿಯೂ ಪಬ್ಲಿಕ್ ಸೆಕ್ಟರಲ್ಲಿರುವಂತಹ, ಆದರೆ ಇಂಡಿಯನ್ ಶೇರ್ ಮಾರ್ಕೆಟ್ನಲ್ಲಿರುವಂತಹ ಕಂಪನಿಗಳಾಗಿರ್ಬೋದು, ಪ್ರತಿಷ್ಠಿತ ಕಂಪನಿಗಳಾಗಿರ್ಬೋದು, ಯಾವ್ಯಾವ ರೀತಿಯಲ್ಲಿ ಹಗರಣಗಳನ್ನು ಮಾಡುತ್ತೆ, ಸ್ಕ್ಯಾಂಡಲ್ಸ್ಗಳನ್ನು ಮಾಡುತ್ತೆ, ಸ್ಕ್ಯಾಮ್ಸ್ಗಳನ್ನು ಮಾಡುತ್ತೆ ಅನ್ನುವಂಥ ವಿಷಯವನ್ನು ಸಹ ಒಂದು ಪುಸ್ತಕದಲ್ಲಿ ಅವರು ಹೇಳಿದ್ದಾರೆ. ರಾಬಿನ್ ಬ್ಯಾನರ್ಜಿರವರ ಹಲವಾರು ಪುಸ್ತಕಗಳು ಇದಕ್ಕೆ ಸಂಬಂಧಪಟ್ಟಂಥದ್ದಿದೆ. ಅವರ ಒಂದು ಪುಸ್ತಕದ ಪೈಕಿಯಲ್ಲಿ ಕಾರ್ಪೊರೇಟ್ ಆಡಿಟಿಂಗ್ ಮೂಲಕ ಆಡಿಟಿಂಗಲ್ಲಿ ಆಗುವಂಥ ಫ್ರಾಡ್ಗಳಾಗಿರುತ್ತೆ, ಆ ಒಂದು ವಿಷಯಗಳಾಗಿರ್ಬೋದು. ಇದರ ಬಗ್ಗೆ ಸುವಿಸ್ತಾರವಾಗಿ ಒಂದೊಂದು ಕೇಸಸ್ಗಳನ್ನು ಸಹ ಅವರು ಉದಾಹರಣೆ ಸಮೇತ ಹೇಳ್ತಾ ಹೋಗ್ತಾರೆ ಆ ಒಂದು ಪುಸ್ತಕದಲ್ಲಿ, ಹೂ ಚೀಟ್ಸ್ ಆ್ಯಂಡ್ ಹೌ ಅನ್ನೋಂಥ ಪುಸ್ತಕದಲ್ಲಿ. ಅದರಲ್ಲಿ ಹಲವಾರು ವಿಷಯಗಳನ್ನು ಹೇಳಬೇಕಾದ್ರೆ ನಮಗೂ ಒಂದು ಸಲ ದಿಗ್ಭ್ರಮೆ ಆಗುತ್ತೆ. ಎಂಥ ಒಳ್ಳೊಳ್ಳೆ ಸಂಸ್ಥೆಗಳು, ಪ್ರತಿಷ್ಠಿತ ಸಂಸ್ಥೆಗಳ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಬಹಳ ಪ್ರಖ್ಯಾತವಾದಂಥ ಸಂಸ್ಥೆಗಳು ಬಹಳಷ್ಟಿದ್ದಾವೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಎಲ್ಲ ಸಂಸ್ಥೆಗಳು ಒಂದಲ್ಲ ಒಂದು ಹಗರಣಗಳಲ್ಲಿ ಸಿಕ್ಕಾಕೊಂಡಿರುತ್ತೆ ಅನ್ನೋದಕ್ಕೆ ಆ ಒಂದು ಪುಸ್ತಕದಲ್ಲಿ ಓದಬೇಕಾದ್ರೆ ಗೊತ್ತಾಯಿತು, ಯಾರೂ ಸಾಚ ಅಲ್ಲ ಅನ್ನುವಂಥ ವಿಷಯನ. ಸೊ ಅದೇ ರೀತಿಯಲ್ಲೇ ಬ್ಯಾಂಕ್ಸ್ಗಳು ಸಹ ಹಗರಣಗಳನ್ನು ಮಾಡುತ್ತೆ ಅನ್ನೋದು ಸಹ ಆ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಹಲವಾರು ಬ್ಯಾಂಕ್ಸ್ಗಳ ಎಕ್ಸಾಂಪಲ್ಸ್ಗಳು ಸಹ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಸಹ ಇಲ್ಲಿ ನಾನು ಉಲ್ಲೇಖಿಸಲಿಕ್ಕೆ ಮುಂದಾಗ್ತಾ ಇದ್ದೇನೆ. ಈಗ ವ್ಯವಸ್ಥಿತವಾಗಿ ಅಂದರೆ ಬೇಕಂತಲೇ ಮಾಡ್ತಾರೆ, ಆಕಸ್ಮಿಕವಾಗಿ ಆಗುತ್ತಾ ಅಂತ ನಾವು ಗಮನಿಸೋದಾದರೆ, ಬ್ಯಾಂಕ್ಸ್ಗಳು ಶಾರ್ಟ್ ಟರ್ಮ್ ಫಂಡ್ಸ್ ಅಂತ ಹೇಳಿ ಕೆಲವೊಂದು ಹಣವನ್ನು ಏನು ಮಾಡ್ತಾರೆ, ಅವರು ಈ ಲೋ ರಿಸ್ಕ್ ಆಗಿರುವಂತಹ ಒಂದು ಹಣಕಾಸಿನ ಯಂತ್ರದಲ್ಲಿ ಹಾಕಿರ್ತಾರೆ. ಆ ಶಾರ್ಟ್ ಟರ್ಮ್ ಫಂಡ್ಸ್ ಅನ್ನೋದೇನು ಅಂತಂದರೆ ಲಿಕ್ವಿಡ್ ಓವರ್ ನೈಟ್ ಫಂಡ್ ಅಂತ ಇದೆ. ಸೊ ಲಿಕ್ವಿಡ್ ಓವರ್ ನೈಟ್ ಫಂಡ್ ಅಂತಂದರೆ ಏನು ಅಂತಂದರೆ, ಹಣವನ್ನು 1 ವಾರದ ಲಾಕಿನ್ ಪೀರಿಯಡಲ್ಲಿ ಹಾಗೆ ಹಣವನ್ನು ಶೇಖರಿಸಿಡ್ಬೋದು. 1 ವಾರದ ಲಾಕಿನ್ ಪೀರಿಯಡ್ ನಂತರ ಹಣವನ್ನು ತೆಗಿಬೋದು ಅನ್ನೋಂಥ ವಿಚಾರ. ಮತ್ತು ಓವರ್ ನೈಟ್ ಫಂಡ್ ಅಂದರೆ 1 ದಿನದಲ್ಲೂ ಸಹ ಮೆಚ್ಯೂರ್ ಆಗುವಂತಹ ಫಂಡ್ಗಳು ಸಹ ಬ್ಯಾಂಕಿಗೆ ಸೌಲಭ್ಯಗಳನ್ನು ನೀಡಲಾಗಿದೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಬೇಕಾದ್ರೆ ಒಂದೊಂದು ಸಲ ಏನಾಗುತ್ತೆ, ಈ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಆಗುತ್ತೆ. ಟ್ರಾನ್ಸಾಕ್ಷನ್ ಡಿಕ್ಲೈನ್ ಆಯಿತು ಅಂತಾದಾಗ ಎಕ್ಸ್ ಅನ್ನುವಂಥ ವ್ಯಕ್ತಿ ವೈ ಅನ್ನುವಂಥ ಬ್ಯಾಂಕಿಗೆ ಹೋಗ್ತಾನೆ. ಹೋಗ್ಬಿಟ್ಟು, ಸರ್ ಈ ರೀತಿ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಆಗಿದೆ, ನನ್ನ ಹಣವನ್ನು ವಾಪಸ್ ಯಾವಾಗ ಬರುತ್ತೆ ಸರ್ ಅಂದರೆ, ನೀವು ಗಮನಿಸಿ ನೋಡಿ, ಮಿನಿಮಮ್ 24 to 48 hours ಆಗುತ್ತೆ, ಆಮೇಲೆ ನಿಮಗೆ ಹಣ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕೆ ಟ್ರಾನ್ಸಾಕ್ಷನ್ ಮಾಡದೆ ಆಗಲಿಲ್ಲ, ನನ್ನ ಹಣ ನನಗೇ ಸಿಗೋದಕ್ಕೆ ಯಾಕೆ 24 to 48 hours ಆಗುತ್ತೆ? ಅದು ಪ್ರಾಸೆಸ್ಸು ಅಂತ ಹೇಳ್ತಾರೆ. ಸೊ ಈ 24 to 48 hour ಪ್ರಾಸೆಸ್ ಅಂತಂದರೆ ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ಈ ಹಣವನ್ನು ಒಂದು ಸಸ್ಪೆನ್ಸ್ ಅಕೌಂಟಲ್ಲಿ ಅಥವಾ ಇನ್ನೊಂದು ರೀತಿಯಾಗಿ ಇನ್ಕಮ್ ಜನ್ರೇಟ್ ಮಾಡುವಂಥ ಈ ಲಿಕ್ವಿಡ್ ಓವರ್ ನೈಟ್ ಫಂಡ್ ಅನ್ನುವಂಥ 1 ದಿನದ ಮೆಚುರಿಟಿ ಇರುವಂಥ ಡೆಪಾಸಿಟ್ಸ್ಗಳಲ್ಲಿ ಹಾಕಿ, ಮೆಚುರಿಟಿ ಆದಮೇಲೆ ಅದಕ್ಕೆ ಬಂದಂಥ ಒಂದು ಬಡ್ಡಿನ ತಿಂದು
ಅಸಲನ್ನು ವಾಪಸ್ ನಿಮ್ಮ ಕೈಲಿ ಕೊಡ್ತಾರೆ. ಭಾಳ ಬುದ್ಧಿವಂತರು ಅಂತ ಹೇಳಿ ಈ ವೈ ಬ್ಯಾಂಕ್ ಅನ್ನೋರು ಎಕ್ಸ್ ಬ್ಯಾಂಕಿಗೆ ಕೊಡ್ತಾರೆ, ಎಕ್ಸ್ ಅನ್ನುವಂಥ ವ್ಯಕ್ತಿಗೆ ಕೊಡ್ತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ. ಇನ್ನೊಂದು ಸಲ ಆ ಎಕ್ಸ್ ಅನ್ನುವಂಥ ವ್ಯಕ್ತಿನೇ ಏನು ಮಾಡ್ತಾನೆ, ಬೇರೆ ಕಡೆ ಒಂದು 5 ವರ್ಷ 10 ವರ್ಷದ ಬಳಿಕ ATM ಟ್ರಾನ್ಸಾಕ್ಷನಲ್ಲಿ ಹೋಗಿ ದುಡ್ಡು ತೆಗೆಯೋಕೆ ಹೋಗ್ತಾನೆ. ATM ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಅದೇ ಸಮಸ್ಯೆ ಆಗಿರುತ್ತೆ. ಆಗಲೂ ಸಹ ಒಂದು ವಾರದ ಬಳಿಕ ನೋಡಿ ಹಣ ಬರುತ್ತೆ ಅಂತ ಹೇಳ್ತಾರೆ ಬ್ಯಾಂಕ್ನವರು. ಸರಿ ಅಂತ ಒಂದು ವಾರದ ಕಾಯ್ತಾ ಕೊಡ್ತಾನೆ, ಅದೇ ಥರನೇ ಹಣ ಬರುತ್ತೆ, ಆತನಿಗೆ ಸಂತೋಷ ಆಗುತ್ತೆ. ಆದರೆ ಕೆಲವೊಂದು ಫಂಡ್ಸ್ಗಳು 1 ವೀಕಲ್ಲಿರುವಂತಹ ಓವರ್ನೈಟ್ ಫಂಡ್ಸ್ಗಳು ಸಹ ಇದೆ. ನಾನೀಗ ಹಿಂದೆ ಹೇಳ್ದಂಗೆ 1 ವೀಕ್ ಲಾಕ್ ಇನ್ ಮೆಚುರಿಟಿ ಆದ ಬಳಿಕ ಹಣವನ್ನು ಮರುಪಾವತಿ ಮಾಡಲಾಗುತ್ತೆ ಅನ್ನೋಂಥ ಒಂದು ಅಂಶ. ಸೊ ಇದನ್ನು ಗಮನಿಸಿ ನೋಡೋದಾದರೆ ಈ ವೈ ಅನ್ನೋ ಬ್ಯಾಂಕ್ ಏನಿದೆಯಲ್ಲ, ಇದು ವೈ ಅನ್ನೋ ಬ್ಯಾಂಕು ವ್ಯವಸ್ಥಿತವಾಗಿ ಈ ರೀತಿಯಾಗಿ ATMನಲ್ಲಿ ವಿಡ್ರಾ ಮಾಡಬೇಕಾದ್ರೆ ಒಂದು ಎರರನ್ನು ಬಗ್ಸನ್ನು ಹಾಕ್ತಾ ಇದೆಯಾ, ಅಥವಾ ಮೊಬೈಲ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಮಾಡೋ ಹಾಗೆ ಮತ್ತು ಅಕೌಂಟಲ್ಲಿ ದುಡ್ಡು ಕಡಿತ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ, ಈ ಪ್ರೊಬಾಬಿಲಿಟೀಸ್ 1 in 1000, 1 in 10,000, 1 in 1 lakh, ಸೊ ಈ ಥರ ಪ್ರೊಬಾಬಿಲಿಟೀಸ್ಗಳಿರುತ್ತೆ. ಆ ಥರ ಪ್ರೊಬಾಬಿಲಿಟೀಸಿಗೆ ತಕ್ಕಂತೆ ಈ ಬ್ಯಾಂಕ್ ಅಥವಾ ಈ ಒಂದು ವೈ ಅನ್ನುವಂಥ ಒಂದು ಬ್ಯಾಂಕನ್ನು, ಅದು ನಾನು ಒಂದು ಇಮ್ಯಾಜಿನರಿ ಬ್ಯಾಂಕ್ ಅಂತ ನೀವು ಅನ್ಕೊತಾ ಇದ್ದೀರಾ, ಅದರಲ್ಲಿ ಯಾವುದೇ ಒಂದು ಬ್ಯಾಂಕನ್ನು ನೀವು ಒಳಗಡೆ ಸೇರಿಸ್ಕೊಬೋದು. ಆ ಬ್ಯಾಂಕ್ ಈ ಥರ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡುತ್ತೆ. ಸೊ ಆ ಥರ ಈ ಒಂದು ಲಿಕ್ವಿಡ್ ಓವರ್ನೈಟ್ ಫಂಡ್ ಅನ್ನೋದು 1 ದಿನ ಡೆಪಾಸಿಟಿಂದ ಮೆಚೂರ್ ಆಗಿ ಬರುವಂಥ ಹಣನೂ ನಮಗೆ ಸಿಗುತ್ತೆ. ಒಂದು ವಾರದಲ್ಲಿ ಸಹ ನಾವು ಆ ಫಂಡ್ಸ್ಗಳಲ್ಲಿ ಹಾಕಿ ಮೆಚುರಿಟಿ ಆದ ಬಳಿಕ ಬಡ್ಡಿ ಸಮೇತ ಅಸಲನ್ನು ವಾಪಸ್ ತೆಗಿಬೋದು. ಸೊ ಇದನ್ನು ವ್ಯವಸ್ಥಿತವಾಗಿ ಒಂದು ಸಂಸ್ಥೆ, ಅದರಲ್ಲೂ ಬಲ್ಕಾಗಿ ನಮ್ಮ ಇಂಡಿವಿಜುವಲ್ ಆಗಿ ಒಂದು 5,000ನೋ 10,000 ಇದೇ ಥರನೇ ನಮ್ಮ ಒಂದು ಬ್ರ್ಯಾಂಚಲ್ಲಿ ಒಂದು 1,000 ಅಥವಾ 2,000 ಜನ, 20,000 ಜನರಲ್ಲಿ ಒಂದು 200 ಜನಕ್ಕೋ ಅಥವಾ 20 ಜನಕ್ಕೂ ಈ ಥರ ಆಗುತ್ತೆ ಅಂದಾಗ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಅವ್ರಿಗೆ ಮಾಡಿರುವಂಥ ಒಂದು ಮೌಲ್ಯ ಏನಿದೆ ಅದು ಬೇರೆ ಬೇರೆ ಆಗಿರುತ್ತೆ. ಒಬ್ಬರು 5,000ಕ್ಕೂ ಮಾಡಿರ್ಬೋದು, ಒಬ್ಬರು 50 ಲಕ್ಷಕ್ಕೆ ಮಾಡಿರ್ಬೋದು, ಒಬ್ಬರು 5 ಲಕ್ಷಕ್ಕೆ ಮಾಡಿರ್ಬೋದು. ಸೊ ಒಂದೊಂದು ಪ್ರಿನ್ಸಿಪಲ್ ಅಮೌಂಟಿಗೆ ತಕ್ಕಂತೆ ಬಡ್ಡಿ ನಿಗದಿತವಾಗಿದ್ದರೂ ಸಹ ಆ ಬಡ್ಡಿ ಜಾಸ್ತಿನೇ ಸಿಗ್ತಾ ಹೋಗುತ್ತೆ. ಅದರ ಮೂಲಕ ಸಹ ಇನ್ಕಮ್ ಗೇನ್ ಮಾಡುವಂಥ ಸಾಧ್ಯತೆಗಳು ಇದೆಯಾ ಅನ್ನೋಂಥ ಒಂದು ಕ್ವಶನ್ ಮಾರ್ಕ್ ನಾವು ಕೇಳಬೇಕಾಗತ್ತೆ ಅಂತ ವಿಷಯ. ಸೊ ಇದು ಬ್ಯಾಂಕ್ ರನ್ ಮತ್ತು NPA, ಹಾಗೆ ಬ್ಯಾಂಕ್ ಯಾವ್ಯಾವ ರೀತಿಯಲ್ಲಿ ಹಣವನ್ನು ಮಾಡುತ್ತೆ ಮತ್ತು ಹೂ ಚೀಟ್ಸ್ ಆ್ಯಂಡ್ ಹೌ ಅನ್ನುವಂಥ ಒಂದು ಪುಸ್ತಕದಲ್ಲಿರುವಂತಹ ಹಲವಾರು ಫ್ರಾಡ್ಸ್ಗಳ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಹೇಳಿದ್ದೀನಿ. ಬಿಡುವಿನ ಸಮಯದಲ್ಲಿ ನೀವು ಆ ಪುಸ್ತಕನ ಒಂದ್ಸಲ ಖರೀದಿ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಸ್ವಾರಸ್ಯಕರವಾದಂಥ ವೀಡಿಯೋಸ್ ನಿಮಗೆ ಬೇಕು ಅಂತಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂತೆ.